ಹಲಸೂರು ಇಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ಬರೋಬ್ಬರಿ 100 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಜಮೀನನ್ನ ಗ್ರಾಮಸ್ಥರು ಹಾಗೂ ಸದಸ್ಯರಿಗೆ ಕತ್ತಲಲ್ಲಿಟ್ಟು ಖಾಸಗಿ ಎಂಬೆಸಿ ಸಂಸ್ಥೆಗೆ 99 ವರ್ಷಗಳ ಕಾಲ ಲೀಸ್ಗೆ ನೀಡಲಾಗಿದೆ ಎಂಬ ಜ್ವಲಂತ ಆರೋಪ ಕೇಳಿಬಂದಿದೆ. ಪಂಚಾಯಿತಿಯ ಈ ನಿರ್ಧಾರದ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು ಹಾಗೂ ಸದಸ್ಯರು ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದು ಹಗರಣದ ದುರ್ನಾತ ಹೊರಬಿದ್ದಿದೆ. ಸರ್ವೆ ನಂಬರ್ 223/3 ಮೇಲೆ ಎಂಬೆಸಿ ಕಣ್ಣು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 223/3ರಲ್ಲಿರೋ ಸುಮಾರು 5 ಎಕರೆ ಸರ್ಕಾರಿ ಜಮೀನಿನ ಬೆಲೆ ಇಂದಿನ ಮಾರುಕಟ್ಟೆ ದರದಂತೆ ಬರೋಬ್ಬರಿ 100 ಕೋಟಿ ರೂಪಾಯಿಗೂ ಅಧಿಕ. ಈ ಕಣ್ಣೆಡುವಂತಹ ಬೆಲೆಬಾಳೋ ಜಮೀನನ್ನ ಖಾಸಗಿ ಎಂಬೆಸಿ ಸಂಸ್ಥೆಗೆ ವಹಿಸಿಕೊಡಲು ಪಂಚಾಯಿತಿ ಪಿಡಿಒ ಲೋಕನಾಥ್ ಹಾಗೂ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಇಡೀ ಡೀಲ್ನ ಹಿನ್ನೆಲೆಯಲ್ಲಿ ಮಾಜಿ ಅಧ್ಯಕ್ಷೆಯ ಪತಿಯೇ ಪ್ರಮುಖ ಸೂತ್ರಧಾರಿಯಾಗಿ ನಿಂತು ಎಂಬೆಸಿಗೆ ಮನ್ನಣೆ ಸಿಗುವಂತೆ ವ್ಯವಸ್ಥಿತವಾಗಿ ಸಹಕರಿಸಿದ್ದಾರೆ ಎನ್ನಲಾಗಿದೆ. ರಾತ್ರೋರಾತ್ರಿ ಶೆಡ್ ನಿರ್ಮಾಣ, ಬೀದಿಗಿಳಿದ ಗ್ರಾಮಸ್ಥರು, ಸಾರ್ವಜನಿಕರಿಗೆ ಹಾಗೂ ಸ್ವತಃ ಪಂಚಾಯಿತಿ ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡದೆ ರಾತ್ರೋರಾತ್ರಿ ಎಂಬೆಸಿ ಸಂಸ್ಥೆಯವರು ಈ ಜಾಗದಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ವಿಷಯ ತಿಳಿದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಗ್ರಾಮಸ್ಥರು ಮತ್ತು ಪಂಚಾಯಿತಿ ಸದಸ್ಯರು ಕಾಮಗಾರಿಯನ್ನ ತಡೆದು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಸರ್ಕಾರಿ ಆಸ್ತಿಯನ್ನ ಕಬಳಿಸಲು ನಡೆದಿರೋ ಈ ಬೃಹತ್ ಸಂಚನ್ನ ತಡೆಯಲೇಬೇಕೆಂದು ಪಟ್ಟು ಹಿಡಿದಿರೋ ಗ್ರಾಮಸ್ಥರು ತಕ್ಷಣವೇ ಜಾಗದ ಸರ್ಕಾರಿ ಸರ್ವೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ಕಾರಿ ಜಮೀನನ್ನ ಖಾಸಗಿಯವರ ಪಾಲು ಮಾಡಲು ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಈ ಲೀಸ್ ಒಪ್ಪಂದವನ್ನ ಒಪ್ಪಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿರೋ ಗ್ರಾಮಸ್ಥರು ಅಕ್ರಮವೆಸಗಿರೋ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಸೂಕ್ತ ತನಿಖೆಯಾಗಬೇಕು ಎಂದು ಮುಖಂಡರು ಹಾಗೂ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅದನ್ನ ಸುಮ್ಮನೆ ಆಗಿಸ್ತಿದ್ದೆ ಅವ್ರನ್ನ. ಈ ವಿಷಯ ಗೊತ್ತಾಗಿದ್ದ ತಕ್ಷಣನೇ ನಾನು ಎಲ್ಲರನ್ನೂ ಕರೆದಿದ್ದೀನಿ, ಗ್ರಾಮಸ್ಥರನ್ನೆಲ್ಲನೂ ಕರೆದಿದ್ದೀನಿ. ನಮ್ಮ ಮೀಟಿಂಗ್ ಹಾಲಲ್ಲೇನೆ ಎಲ್ಲ ಗಣ್ಯರೂ ಬಂದಿದ್ರು. ಅವತ್ತು ಅವರು ಬಂದು ಕೇಳಿದ್ರು ಏನಾಯಿತು ಅಂತ. PDO ಅವ್ರು ಹೇಳಿದ್ರು ಅಧ್ಯಕ್ಷರಿಗೆ ಇದಕ್ಕೆ ಸಂಬಂಧ ಇಲ್ಲ, ನಾನು ಲೆಟ್ರ್ ತೊಗೊಂಡಿರೋದು, ನಾನು ಇಲ್ಲೇ ಅದನ್ನು ಹೇಳಿದ್ದು, ನಾನು ಓದಿದ್ದು ನಿಜ, ಬಟ್ ಲೀಸ್ಗೆ 99 ವರ್ಷಕ್ಕೆ ಅಂತ ಹೇಳಿಲ್ಲ. ಎಂಬಸಿ ಅವರು ಕೇಳ್ಕೊಂಡು ಬಂದಿದ್ದಾರೆ ಅಂತ ಅವ್ರು ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟಾಗ ಇನ್ನಿಬ್ಬರು ಬೇರೆ ಸಂಸ್ಥೆ ಬಗ್ಗೆ ಹೇಳಿದ್ರೆ ಹೊರತು 3 ಸಂಸ್ಥೆನ ಹಾಕಿ ಅಂತ ನಾವು ಹೇಳಿದ್ವಿ. ಇವ್ರದ್ದು ಕಾಪಿ ಪೇಸ್ಟ್ ಕಥೆನಲ್ಲಿ ನಡೆಸಿರೋಂಥ ಈ ಹಗರಣಕ್ಕೆ ನನ್ನ ಮೇಲೆ ಇವರು ಈ ಥರ ಆಪಾದನೆ ಹೊರಿಸಿದ್ರೆ ಹೇಗೆ? ನಾನೀಗ ಅವತ್ತೇ ಗ್ರಾಮಸ್ಥರು ಬಂದಿದ್ದ ದಿವಸನೇ ನೆಕ್ಸ್ಟ್ ಮೀಟಿಂಗ್ ಯಾವತ್ತು ತೊಗೊಳುತ್ತೆ? 7 ದಿನ ವರ್ಕಿಂಗ್ ಡೇಸ್ ತೊಗೊಳುತ್ತೆ. ಅವತ್ತೇ ಮೀಟಿಂಗ್ ಫಿಕ್ಸ್ ಮಾಡಿ ಈಗ ನಾಳೆ ಸೋಮವಾರ 3ನೇ ತಾರೀಕು ನಾನು ಮೀಟಿಂಗ್ ಕರೆದಿದ್ದೀನಿ ಸರ್. ಏನಕ್ಕೆ? ಇದೇ ನಾವು ಏನು ಎಲ್ಲ ಮೆಂಬರ್ಗಳೂ ನಾವು ಇದನ್ನು ಓಕೆ ಇದು ನಾವು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಏನು ಕೊಟ್ಟಿದ್ದೀರೋ ಇದನ್ನು ರದ್ದುಗೊಳಿಸೋಕ್ಕೋಸ್ಕರ ನಾನು ಮೀಟಿಂಗ್ ಕರೆದಿದ್ದೀನಿ. ಅಜೆಂಡಾನೇ ಇದನ್ನೇ ಇಟ್ಕೊಂಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ನನ್ನ ಅಣ್ಣ ತಮ್ಮಂದರು 3ನೇ ತಾರೀಕು ನೀವು ಮಧ್ಯಾಹ್ನ ಬನ್ನಿ. ನಾನು ಇದು ರದ್ದು ಮಾಡಿರೋ ಕಾಪಿ ಕೂಡ ನಿಮ್ಮ ಕೈಗೆ ಕೊಡ್ತೀನಿ, ಏನು ನಡೆದಿದೆ ಏನಿಲ್ಲ ಅಂತ ಅಂದ್ಬಿಟ್ಟು. ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು. ಈ ಜಾಗ 2009ರಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ ನಾವು ಮಂಜುನಾಥ್ ಗೌಡರು ಮತ್ತು ನಮ್ಮ BG ರಮೇಶ್ ಅವರು ಹಾಗೆ BV ನಾಗರಾಜ್ ಅಂತ ಮಾಜಿ ಅಧ್ಯಕ್ಷರು ಇವರೆಲ್ಲ ಸದಸ್ಯರುಗಳಾಗಿದ್ದಂಥ ಸಮಯದಲ್ಲಿ 2009ರಲ್ಲಿ ಇದೇ ಎಂಬಾಸಿ ಸ್ಕೂಲ್ ಮುಂದೆ ಏನು ನಮ್ಮ ಗ್ರಾಮ ಠಾಣಾ ಜಾಗ ಇತ್ತು ಅದರ ಬದಲಾಗಿ 2 ಎಕರೆ ನಿರ್ಣಯ ಮಾಡಿದ್ರು ಅಧ್ಯಕ್ಷರ ಪರವಾಗಿ. ಇದ್ರ ದುರುದ್ದೇಶ ಇಟ್ಕೊಂಡು ಕೊನೆಗೆ ನಾವು ಗೆಲ್ಲಕ್ಕಾಗಿಲ್ಲ ಅಂತ ಅಪಪ್ರಚಾರ ಮಾಡಿ ಅಪಪ್ರಚಾರನೇ ಆಯುಧ ಮಾಡ್ಕೊಂಡು ಮಾಡೋಂಥ ಇಂಥ ಕಿಡಿಗೇಡಿ ಕೆಲಸಗಳನ್ನ ಮಾಡಬಾರ್ದು, ಜನಗಳಿಗೆ ದಾರಿ ತಪ್ಪಿಸಬಾರ್ದು ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಏನೇ ಇದ್ರೇನು ಸತ್ಯವಾಗಿ ನಡೆದಿರೋದನ್ನ ಹೇಳಿ ಜನ ಒಪ್ಕೊಂತಾರೆ. ಅದು ಬಿಟ್ಬಿಟ್ಟು ಸತ್ಯಕ್ಕೆ ದೂರವಾದ ಮಾತುಗಳೆಲ್ಲ ಹೇಳಬಾರ್ದು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು B ನಾಗರಾಜ್ ಅಂತ ಸರ್. ನಾನು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಪ್ರಕಾಶ್ ಅವರು ಒಂದು ಇದೇ ಜಾಗದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತರುಣ್ ಪ್ರಕಾಶ್ ಎಂಬೆಸಿ ಸ್ಕೂಲು, ಎಂಬೆಸಿ ಕಂಪ್ನಿಯವರು ಸ್ಕೂಲ್ ನಡೆಸ್ತಾರೆ, ಸ್ಕೂಲ್ ಬಸ್ ಬಿಟ್ಟಿದ್ದಾರೆ, ಇನ್ನೊಂದು ಮಾಡ್ತಾರೆ.
ಅವರೆಲ್ಲ ಮಾಡೋದೇನು ಫ್ರೀಯಾಗಿ ಮಾಡಲ್ಲ ಸರ್. ಅವ್ರಿಗೆ ಇನ್ಕಮ್ ಟ್ಯಾಕ್ಸಲ್ಲಿ ಇದಿರುತ್ತೆ, CSR ಫಂಡ್ ಇರುತ್ತೆ. CSR ಫಂಡ್ ಅಲ್ಲಿ ಕಟ್ಟೋದನ್ನ ಇಲ್ಲಿ ಮಾಡಿ ನಾವು ಮಾಡಿದ್ದೀವಿ ಅಂತ ಜನಗಳಿಗೆ ತೋರಿಸ್ಕೊಂತಾರೆ. ಇದೇನಿಲ್ಲ, ಅವರು ಅಲ್ಲಿ ಕಟ್ಟೋದನ್ನ ಇಲ್ಲಿ ಮಾಡಿಕೊಡ್ತಾರೆ, ಫ್ರೀಯಾಗಿ ಏನು ಮಾಡಲ್ಲ, ಯಾವುದು ಫ್ರೀಯಾಗಿ ಏನು ಮಾಡಿಕೊಡಲ್ಲ. ಆಮೇಲೆ ಕಸದ ಘಟಕ ಮಾಡೋದು ಅಷ್ಟೇ, CSR ಫಂಡಲ್ಲಿ ಅವರ ದುಡ್ಡು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು, ರಾಜ್ಯಕ್ಕೆ ಕಟ್ಟೋದನ್ನ ಇಲ್ಲಿ ಕಟ್ಟಿಬಿಟ್ಟು ನಮ್ಮ ಜನಗಳಕ್ಕೆ ನಾವು ಮಾಡಿದ್ದೀವಿ ಅಂತ ತೋರಿಸ್ತಾರೆ. ಎಂಬಾಸಿ ಕಂಪ್ನಿ ಅವರು ಏನು ಸ್ವಂತ ಎಲ್ಲ ಮಾಡಿಲ್ಲ, ಅವ್ರು ಸ್ವಂತ ಮಾಡಿದರೆ ವಾಲಂಟ್ರಿಯಾಗಿ ಅವ್ರು ಸ್ವಂತ ಹಾಕೊಂಡು ಬೋರ್ಡ್ ಹಾಕ್ಕೊಂತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಬೆಟ್ಟದ ಹೊಂದಿಕೆ ಮಾಡಲ್ಲ, ಎಲ್ಲ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಸ್ಕೂಲ್ಗಳಿಗೂ ಎಲ್ಲ ಕಡೆನೂ ಮಾಡ್ತಾರೆ. ಅವ್ರು CSR ಫಂಡಲ್ಲಿ ಮಾಡ್ತಾ ಇರ್ತಾರೆ. ನಮ್ಮ ಒಳ್ಳೆ ಬೆಟ್ಟದ ಪಂಚಾಯತಿ ಹೊಂದಿಕೆ ಇಲ್ಲ. ನನಗೆ ಗೊತ್ತಿದ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಮಾಡ್ಬೋದಾಗ ಗೊತ್ತಿಲ್ಲ, ನಮ್ಮ ಬೆಂಗಳೂರಲ್ಲಿ ಬೇಕಾದಷ್ಟು ಕಡೆ ಮಾಡಿದ್ದಾರೆ. ಹೆಗ್ಡೆ ಮಾಡಿದ್ದಾರೆ, ರಾಜಗುಂಟೆ ಮಾಡಿದ್ದಾರೆ, ಹುಣಸಮಹಳ್ಳಿ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಮಾಡ್ತಾರೆ. ಅದು ಮಾಡೋದು CSR ಫಂಡಲ್ಲಿ. ಅವರು ಪ್ರಕಾಶ್ ಅವರು ಎಂಬಾಸಿ ಕಂಪ್ನಿಯಲ್ಲಿ ಅವರು ಜಮೀನುಗಳೆಲ್ಲ ಲ್ಯಾಂಡ್ ಎಲ್ಲ ಮಾಡಿಕೊಡ್ತಾರೆ, ಅವರೆಲ್ಲ ಮಾಡಿಕೊಡ್ತಾರೆ. ಅವ್ರ ಪರ ಮಾತಾಡಲಿ, ಕಾನೂನಲ್ಲಿ ಅವಕಾಶ ಏನೈತೆ ಅದನ್ನು ಮಾತಾಡಬೇಕು, ಇಲ್ಲದಿದ್ದೆಲ್ಲ ಜನಗಳಿಗೆ ತಪ್ಪರಿಸ್ಬಾರ್ದು. ಇದು ಪಂಚಾಯತಿಗೆ 99 ವರ್ಷ ಅವ್ರು ರಿಲೀಸ್ ಕೇಳಿರೋದು ತಪ್ಪು. ಆದರೆ ಪಂಚಾಯತಿಯಲ್ಲಿ ಮಿಸ್ಟೇಕ್ ಆಯಿತಾ ಇನ್ನೊಂದು ಆಯಿತಾ, ಪಂಚಾಯತಿ ಅವರು ಇವಾಗ ಹೋರಾಡಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ 3ನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಭಾರಿ ಸಂತೋಷ. ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಪಂಚಾಯತಿ ಸದಸ್ಯರಿಗೆ ಎಲ್ಲರಿಗೂ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇದು ಪಂಚಾಯತಿಗೆ ಉಳಿಲಿ, ಪಂಚಾಯತಿಯಲ್ಲಿ ಇರಲಿ. ಆಮೇಲೆ ಅದೇನೋ ಪ್ರಕಾಶ್ ಅವರು ಡಿಗ್ರಿ ಕಾಲೇಜ್ ಕಟ್ತೀವಿ, ಇನ್ನೊಂದು ಕಾಲೇಜ್ ಕಟ್ತೀವಿ ಅಂತ ಹೇಳಿ, ಅದಕ್ಕೆಲ್ಲ 10 ಎಕರೆ ಲ್ಯಾಂಡ್ ಇದೆ. ಯಾರೇ ಉಳಿಸಿರಲಿ, ಗ್ರಾಮ ಠಾಣೆ ಉಳಿಸಿರಲಿ, ದಾನಿಗಳು ಕೊಟ್ಟಿದ್ದಾರೆ. ದಾನಿಗಳು ಅವ್ರ ಹೆಸರು ಹಾಕಲಿ, ದಾನಿ ಕೊಟ್ಟಿರೋರ್ಗೆ ಅವ್ರಿಗೆ ಅಲ್ಲಿ ಡಿಗ್ರಿನೂ ಕಳಿಸ್ಲಿ, ಇಂಜಿನಿಯರ್ ಕಾಲೇಜ್ ಕಳಿಸ್ಲಿ. ಅವರು ಹೋರಾಡಿ ಎಂಬಾಸಿ ಅವರಿಂದ ಕೊಡುಗೆ ಮಾಡಿ ಕಳಿಸ್ಕೊಟ್ರೆ ಬೆಟ್ಟದ ಸುತ್ತಮುತ್ತಿರೋ ಗ್ರಾಮಸ್ಥರಿಗೆಲ್ಲ ಒಳ್ಳೇದಾದರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ, ಅವ್ರಿಗೊಂದು ನಮಸ್ಕಾರನೂ ಹಾಕ್ತೀನಿ. BN ಮಂಜುನಾಥ್ ಬೆಟ್ಟಲ್ಸೂರು ನಡೀತಾ ಇರುವ ಈ ಒಂದು ಆರೋಪ ಕೆಳಗೆ ಎಲ್ಲ ಮಾಧ್ಯಮದವರು ಈ ಒಂದು ವಾರದಿಂದನೂ ನೋಡ್ತಾ ಇದ್ದಾರೆ. ಬೆಟ್ಟಲ್ಸೂರು ಪಂಚಾಯಿತಿಯಲ್ಲಿ ಏನಾಗಿದೆ, ಏನು ಹೋಗ್ತಾ ಇದೆ ಅಂತ ಎಲ್ಲ ಆರೋಪಗಳು ಎಲ್ಲ ಮೇಲೆ ಸಾಮಾನ್ಯ, ಒಬ್ಬರಿಂದ ಒಬ್ಬರಿಗೆ ಕೆಸರಾಚಾರ ಸಾಮಾನ್ಯ. ಆದರೆ ಇಲ್ಲಿ ವಾಸ್ತವ ಏನಿದೆ ಅಂದರೆ, ನಮ್ಮ ಪಂಚಾಯಿತಿಯಲ್ಲಿ ಹಿಂದೆ ಕಡೆ 3 ಜನ ಪ್ರಪೋಸಲ್ ಕಳಿಸಿದ್ರು. 3 ಕಂಪ್ನಿಯಿಂದನೂ ಬಂದಿತ್ತು. ಯಾರು ಅದಕ್ಕೆ ಕೊಡಬೇಡ, ನಮಗೇನು ಪಂಚಾಯತಿಗೆ ಒಂದು ಸೋರ್ಸ್ ಆಗಬೇಕು, ಏನಂದರೆ ಪಂಚಾಯತಿಗೆ ಒಂದು ಇನ್ಕಮ್ ಆಗಬೇಕು ಅಂದ್ಬಿಟ್ಟು ಎಲ್ಲರ ಉದ್ದೇಶನೇ ಇತ್ತು. ಬೇರೆ ಏನೇ ದುರುದ್ದೇಶ ಯಾರಿಗೂ ಇರೋಲ್ಲ ಸರ್. ದುರುದ್ದೇಶ ಮಾಡಿದ್ರೆ ಕಾನೂನಲ್ಲಿ ಯಾವುದೂ ಕ್ರಮ ಇಲ್ಲ. ಕಾನೂನು ಬಿಟ್ಟು ಏನಾದರೂ ಮಾಡೋಕ್ಕಾಗುತ್ತಾ? ಕಾನೂನಿಂದನೇ ನಾವು ಮಾಡೋಕ್ಕಾಗೋದು. ಅದರಲ್ಲಿ ಈಗ ಲೀಸ್ನ ಕ್ಯಾನ್ಸಲ್ ಮಾಡಬೇಕು. ಇನ್ಯಾವುದೇ ಯಾರಿಗೂ ಕೊಡೋದೇ ಬೇಡ, ಪಂಚಾಯತಿ ಹಾಗೆ ಉಳ್ಕೊಳ್ಳಿ. ಇನ್ಯಾವುದನ್ನು ಒಳ್ಳೆ ಪಂಚಾಯತಿಗೆ ಒಳ್ಳೆ ಸರ್ಕಾರಿ ಆಸ್ಪತ್ರೆಗಳು ಏನೋ ಮುಂದೆ ಎಲ್ಲ ಬಾಡಿ ಒಳಗೆ ನೆಕ್ಸ್ಟ್ ಬಾಡಿ ಬರ್ತದೋ ಇನ್ನೊಂದು ಏನು ತೀರ್ಮಾನ ಆಗ್ತದೋ ಗೊತ್ತಿಲ್ಲ, ಅದೆಲ್ಲ ಪಂಚಾಯತಿ ಒಳ್ಳೇದಾಗಲಿ ಅಂತ ಹೇಳ್ತಾ ನಾವು ಯಾವತ್ತೂ ಪಂಚಾಯತಿ ಆಸ್ತಿ ಉಳ್ಸೋಕ್ಕೆ ಹೋಗ್ತೀವಿ ಸರ್. ಯಾವುದು ಪಂಚಾಯತಿ ವಿರುದ್ಧ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ. BS ಅನಿಲ್ ಕುಮಾರ್ ಅಂತ ಹಾಲಿ ಗ್ರಾಮ ಪಂಚಾಯತಿ ಹೆಸರು ನೆಲ್ಕುಂಟೆ.